ಅವರು ಈಜಿ ಬಂದಂತಹ ಎಷ್ಟೋ ವರ್ಷಗಳ ಜೀವನದ ಬುತ್ತಿಯನ್ನ ನಮ್ಮೊಂದಿಗೆ ಆತ್ಮೀಯವಾಗಿ ಬಿಚ್ಚಿಡ್ಲಿಕ್ಕೆ ಅವರನ್ನ ಸ್ವಾಗತಿಸೋಣ. ಒಂದು ಮಾತು ಹೇಳೋಣ ಅಂತ ಹೇಳಿ ಅವರನ್ನ ನೋಡಿ ನನಗೊಂದು ಮಾತು ನೆನಪಾಯ್ತು. ಸಮಯದ ಜೋಕಾಲಿಯಲ್ಲಿ ತೂಗಿದ ಅದೆಷ್ಟೋ ನೆನಪು ಕೆಲವೊಂದು ನಗುವಿನಲ್ಲಿ ಪುಟಿದೆದ್ದರೆ ಇನ್ನ ಕೆಲವು ಅಶ್ರುವಿನಲ್ಲಿ ಮಿಂದು ಹೋಗ್ತವೆ. ಕಾಲಚಕ್ರದ ಹೆಜ್ಜೆಯೊಂದಿಗೆ ಅನುಭವದಿಂದ ಪೋಣಿಸಿದ ನೆನಪು ಕೆಲವೊಮ್ಮೆ ಅಚ್ಚೆ ಹಾಕುವವು ಜೀವನದ ಪುಟದಲ್ಲಿ ಹೊಸದೊಂದು ಅಧ್ಯಾಯದೊಂದಿಗೆ. ನೋಡೋಣ ಅವರ ಅಧ್ಯಾಯಗಳನ್ನ ಹೇಗೆ ಬಿಚ್ಚಿಡ್ತಾರೆ ನಮ್ಮೊಂದಿಗೆ ಅಂತ ಹೇಳಿ. ನಮಸ್ಕಾರಮ್ಮ. ನಮಸ್ತೆ ಅಮ್ಮ. ನಮ್ಮ ಆಕಾಶವಾಣಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬಾ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಯಾವ ಶುಗರು BP ಏನು ಬೇಡ ನಮ್ಗೆ. BP ಇದೆ, ಶುಗರ್ ಇಲ್ಲ. ಅವೆಲ್ಲ ಇದೆ ಅನ್ಕೋಬಾರ್ದು ಅಷ್ಟೇ, ಅವೆಲ್ಲ ಹೋಗ್ಬಿಡತ್ತೆ ನಮ್ಮನ್ನ ಹೆದರ್ಕೊಂಡು ಅಲ್ವಾ? ಓಕೆ, ನೀವು ಏನಾಗಿದ್ರಿ ಮುಂಚೆ? ಏನ್ ಕೆಲಸ ಮಾಡ್ತಾ ಇದ್ರಿ? ನಾನು ಮುಂಚೆ ಏನು ಕೆಲಸ ಇಲ್ಲಮ್ಮ. ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ಬಿಟ್ರು. ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ಬಿಟ್ರು? ಯಾವ ವಯಸ್ಸಲ್ಲಿ? 13ನೇ ವಯಸ್ಸಲ್ಲಿ ಮದುವೆ ಮಾಡಿದ್ರು. ನಾನು 8ನೇ ಕ್ಲಾಸ್ ಓದ್ತಾ ಇದ್ದೆ, ಇಲ್ಲೇ ಗರ್ಲ್ಸ್ ಸ್ಕೂಲಲ್ಲಿ ಚಿತ್ರದುರ್ಗದಲ್ಲಿ. ಆಗ ನಮ್ಮ ಸೋದರ ಮಾವನಿಗೆ ಮದುವೆ ಮಾಡಿದ್ರು. ಯಾವ ಇಸ್ವಿನಲ್ಲಿ ಮದುವೆ ಆಯ್ತು ನಿಮ್ದು? 1966. 66ರಲ್ಲಿ? 66 ಫೆಬ್ರವರಿ 2ನೇ ತಾರೀಕು. ಹೇಗನ್ನಿಸ್ತು ನಿಮ್ಗೆ ಚಿಕ್ಕ ವಯಸ್ಸಲ್ಲೇ ಮದುವೆ? ತುಂಬಾನೇ ಬೇಡ ಅಂತ ಅನ್ಕೊಂಡ್ರು ಅವಾಗ ಸ್ವಲ್ಪ ಪರಿಸ್ಥಿತಿ ನಮ್ಮ ತಂದೆಯವ್ರದ್ದು ಅಷ್ಟು ಚೆನ್ನಾಗಿರ್ಲಿಲ್ಲ. 6 ಜನ ನಾವು ಹೆಣ್ಮಕ್ಳು. ನೀವಾಗ ಬೇಡ ಅಂದ್ರ? ಬೇಡ ಅಂದ್ರೆ ತುಂಬಾನೇ ಬೇಡ ಅಂದ್ವಿ. ನಮ್ಮ ಅಣ್ಣ ಒಬ್ರು ಇದ್ರು, ಅವ್ರು ಕೊನೆಗೆ ಡಾಕ್ಟರ್ ಆಗಿ ರಿಟೈರ್ಡ್ ಆಗಿ ಸತ್ತಿರೋದು. ಅವ್ರು PUC ಓದ್ತಾ ಇದ್ರು. ಅವ್ರಿಗಂತೂ ಇಷ್ಟ ಇರ್ಲಿಲ್ಲ. ಯಾಕಂದ್ರೆ ಅವ್ರಿಗೆ ಕಾಯಿಲೆ ಇತ್ತು. ನಮ್ಮ ಮಾವನಿಗೆ, ಸೋದರ ಮಾವ ಕಾಯಿಲೆ ಇತ್ತು. ಮುಂಚೆನೆ ಗೊತ್ತಿತ್ತು. ಅಂದ್ರೆ ನಿಮ್ಮ ರಿಲೇಟಿವ್ ಅಲ್ಲೇ ನೀವು ಮದ್ವೆ? ರಿಲೇಟಿವ್, ನಮ್ಮ ತಾಯಿ ತಮ್ಮನೇ ಸ್ವಂತ. ಕಾಯಿಲೆ ಇದೆ ಅಂತ ಅಮ್ಮನಿಗೆ ಗೊತ್ತಿದ್ರು. ಆದ್ರೂ ಆ ಜನ ತುಂಬಾ ಒಳ್ಳೆಯ ಮನುಷ್ಯ ಅಂತ ಗಂಡ ಸಿಗ್ಬೇಕಾದ್ರೆ ನಾನು ಪುಣ್ಯ ಮಾಡಿದ್ದೆ.